ಮುಖ್ಯಮಂತ್ರಿ ಬದಲಾವಣೆ ಮಾಡಲೇಬೇಕು ಎಂಬ ಸಂದರ್ಭ ಬಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದು ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭಾ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ಮಾತನಾಡಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸುತ್ತಾರೆ. ದಲಿತ ನಾಯಕನಾಗಿ ರಾಜ್ಯದ ಎಲ್ಲ ವರ್ಗದವರ ವಿಶ್ವಾಸ ಗಳಿಸಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೇವೆ ರಾಜ್ಯಕ್ಕೆ ಅಗತ್ಯವಾಗಿದೆ ಎಂದರು. ಇದುವರೆಗೂ ಯಾವುದೇ ಪಕ್ಷಗಳು ಬಲಗೈ ಸಂಬಂಧಿತ ಜಾತಿಗಳಿಗೆ ಸಿಎಂ ಸ್ಥಾನ ನೀಡಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಲೇಬೇಕು ಎಂಬ ನಿರ್ಧಾರ ಮಾಡಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಬಲಗೈ ಸಂಬಂಧಿತ ಸಮುದಾಯಕ್ಕೆ ನ್ಯಾಯ ದೊರಕಿಸಬೇಕು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ಟಿಎಸ್ ರಾಮಯ್ಯ, ಸಿ ಜಯಪ್ಪ, ಎಡಿ ಕೊಟ್ರಬಸಪ್ಪ, ಸಾರಥಿ ಬಸವರಾಜ್, ನವೀನ್ ಕುಮಾರ್, ಗಿರೀಶ್ ಸೇರಿದಂತೆ ಅನೇಕರಿದ್ದರು. ನಮ್ಮ ಸಮಾಜದ ವತಿಯಿಂದ ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭಾದ ವತಿಯಿಂದ ನಾವು ಕಾಂಗ್ರೆಸ್ ಹೈಕಮಾಂಡನ್ನು ಮತ್ತು ಎಐಸಿಸಿಯನ್ನು ಒತ್ತಾಯ ಮಾಡ್ತಾ ಇರೋದೇನೆಂದರೆ, ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೂರದೃಷ್ಟಿಯ ಗುಣವುಳ್ಳ ನಾಯಕತ್ವವನ್ನು ಹೊಂದಿರತಕ್ಕಂಥವರು ಮತ್ತು ಸಜ್ಜನ ರಾಜಕಾರಣಿಯವರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ವ್ಯಕ್ತಿಯವರು ಮತ್ತು ಎಲ್ಲ ಜನಾಂಗದವರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ರಾಜ್ಯದ ನಾಯಕರಾಗಿರ್ತಕ್ಕಂಥವ್ರು. ನಾವು ಹೈಕಮಾಂಡ್ಗೆ ಒತ್ತಾಯ ಏನಂತ ಹೇಳಿದ್ರೆ, ಬದಲಾವಣೆ ಮಾಡುವ ಸಂದರ್ಭ ಬಂದರೆ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಹೈಕಮಾಂಡ್ ಏನಾದರೂ ತೀರ್ಮಾನ ಮಾಡಿ ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಬಂದರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಅವರು ಗಣನೆಗೆ ತೆಗೆದುಕೋಬೇಕು ಮತ್ತು ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತೇಳಿ ನಮ್ಮ ಸಮಾಜ ಇವತ್ತು ಒತ್ತಾಯ ಮಾಡ್ತದೆ. ಯಾಕೆಂತ ಹೇಳಿದ್ರೆ, ಎಲ್ಲ ಪಕ್ಷದಲ್ಲೂ ಕೂಡ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ನಮ್ಮ ದಲಿತರಿಗೆ ಅದರಲ್ಲೂ ಕೂಡ ಬಲಗೈ ಸಂಬಂಧಿತ ಜಾತಿಗಳಿಗೆ ಯಾವುದೇ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಈಗ ಅವಕಾಶ ಬಂದರೆ ಅವರ ಒಂದು ತಲೆಯಲ್ಲಿ, ಹೈಕಮಾಂಡ್ ತಲೆಯಲ್ಲಿ ಏನಾದರೂ ಚೇಂಜ್ ಮಾಡುವಂಥ ಪರಿಸ್ಥಿತಿ ಬಂದರೆ ಅವರನ್ನು ಗಣನೆಗೆ ತೆಗೆದುಕೊಂಡು ರಾಜ್ಯದ ಮುಖ್ಯಮಂತ್ರಿ ಮಾಡಿದರೆ ಬಟ್ ರಾಜ್ಯದ ಅಭಿವೃದ್ಧಿಗೂ ಕೂಡ ಸಹಾಯಕ ಆಗ್ತದೆ ಮತ್ತು ದಲಿತರಿಗೊಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಂಗೆ ಆಗ್ತದೆ ಅಂತೇಳಿ ನಾವು ಹೈಕಮಾಂಡನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಇದನ್ನು ನಾವೇನು ಕೊಡಲೇಬೇಕು ಅಂತೇನಿಲ್ಲ, ಅದನ್ನು ಹೇಳ್ಬಿಡ್ತೀವಿ. ಯಾಕಂತಂದರೆ ಅವರು ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ಇವ್ರನ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ ನಾವು ಹೈಕಮಾಂಡಿಗೆ ಮನವಿ ಮತ್ತು ಒತ್ತಾಯವನ್ನು ಮಾಡ್ತೇವೆ. ನಮಗೆ ಸಿಗತಕ್ಕಂಥ ಹಕ್ಕನ್ನು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ನಾವು ಎಚ್ಚೆತ್ಕೊಂಡಿವಿ. ಅಂದರೆ 92ರಲ್ಲಿ ಬಸವಲಿಂಗಪ್ಪನವರಿಗೆ ಅಧಿಕಾರ ತಪ್ಪಿತು, 95, 96ರಲ್ಲಿ ರಂಗನಾಥ ಸಾಹೇಬರಿಗೆ ತಪ್ಪಿತು, 7, 8ರಲ್ಲಿ ಖರ್ಗೆ ಅವ್ರಿಗೆ ತಪ್ಪಿತು, 13ರಲ್ಲಿ 8 ವರ್ಷ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ತನ್ನ ಕ್ಷೇತ್ರದಲ್ಲಿ ತಾನು ಒತ್ತು ಕೊಡದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗು ಮತ್ತು ಸೋನಿಯಾ ಗಾಂಧಿ ಅವರ ಜೊತೆಗೆ ಇಡೀ ರಾಜ್ಯದನ್ನು ತಿರುಗಿ 123 ಸೀಟು ಬರೋಕ್ಕೆ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಮುಖ್ಯ ಕಾರಣರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ನಿಯಮ ಏನಿದೆ, ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿರ್ತಾರೆ ಅವರು ಸರ್ಕಾರ ಬಂದರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇದು ವಾಡಿಕೆ. ಈ ಪ್ರಕಾರ ಈಗಾಗಲೇ ವಿವಿಧ ಸಮಾಜದವ್ರದ್ದು ಕೊಟ್ಟಾಯಿತು. ಪ್ರಥಮವಾಗಿ ಕೆಂಗಲ್ ಹನುಮಂತಯ್ಯನವರಾದರು, ದೇವೇಗೌಡರು ಆಗ್ಯಾರೆ, SM ಕೃಷ್ಣ ಆಗ್ಯಾರೆ, 2 ಸಾರಿ ಕುಮಾರಸ್ವಾಮಿ ಆಗ್ಯಾರೆ. ಅದೇ ರೀತಿ ವೀರಶೈವರ ಕೋಟದಲ್ಲಿ ನಿಜಲಿಂಗಪ್ಪನವರಾದರು, 2 ಸಾರಿ ವೀರೇಂದ್ರ ಪಾಟೀಲರಾದರು, ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವರಾದರು, ಯಡಿಯೂರಪ್ಪನವರಾದರು, ಜಗದೀಶ್ ಶೆಟ್ಟರ್ ಆದರು, ಜೊತೆಗೆ ಬಸವರಾಜ ಬೊಮ್ಮಾಯಿ. ಇನ್ನು ಉಳಿದವರು ಯಾರಪ್ಪ?
ಹಿಂದುಳಿದ ವರ್ಗ ಅವರು ಆಗಿದಾರಲ್ಲ, ಬಂಗಾರಪ್ಪರಾಗ್ಯಾರೆ, ಮೊಯ್ಲಿ ಆಗಿದ್ದಾರೆ, ಧರ್ಮಸಿಂಗ್ ಆಗ್ಯಾರೆ, ಸಿದ್ದರಾಮಯ್ಯನವರು 2 ಸರಿ ಆಗಿದ್ದಾರೆ. ಉಳಿದರ ಕೋಟ ಚಲವಾದಿಯರ ಕೋಟ. ಸ್ವತಂತ್ರ ಬಂದಾಗಿನಿಂದಲೂ ಚಲವಾದಿ ಸಮಾಜ ಕಾಂಗ್ರೆಸ್ ಪಾರ್ಟಿಗೆ ದುಡಿತಾ ಬಂದಿದೆ, ಸತತವಾಗಿ ಗೆಲ್ತಾ ಬಂದಿದ್ದಾರೆ. ಈ ಒಂದು ಪಕ್ಷಕ್ಕೆ ಈ ಸಮಾಜ ಅಂದಿನಿಂದ ಇಂದಿನವರೆಗೂ ಸೇವೆ ಮಾಡ್ತಾ ಬಂದಿದ್ದು, ನಮ್ಮ ನಾಯಕರು ಎಲ್ಲಿ ಕಳಂಕ ಇಲ್ಲದೆ ಬಂದಿದ್ದಾರೆ. ತೋರಿಸ್ಲಿ ಯಾವ ಕಳಂಕ ಇದೆ. ಬಸಲಿಂಗಪ್ಪರ ಕಳಂಕ ಇದೆಯಾ? ರಂಗನಾಥ್ ಕಳಂಕ ಇದ್ದಾರಾ? ಕರ್ಕೇಜಿ ಕಳಂಕ ಇದ್ದಾರಾ? ಪರಮೇಶ್ವರ್ ಇದ್ದಾರಾ? ಮಾದೇವಪ್ಪ ಇದ್ದಾರಾ? ಪ್ರಿಯಾಂಕ ಖರ್ಗೆ ಇದ್ದಾರಾ? ಯಾರಿದ್ದಾರೆ ಚಲವಾದಿ ಸಚಿವರಾದ ಕಳಂಕದಾರ? ಯಾರೂ ಇಲ್ಲ. ಯಾಕೆ ಕೊಡಲ್ಲ ನಮಗೆ? ಕೇವಲ 50 ಲಕ್ಷ 56 ಲಕ್ಷ ಪಾಪ್ಯುಲೇಷನ್ ಇರೋ ಜನಸಂಖ್ಯೆ ಅವರು ತಿರ್ಗಾ ಮುರ್ಗ 4-5 ಜನ ಒಂದು ಸಮೂಹದಲ್ಲಿ ಆದರೆ 1,26,00,000 ಜನಸಂಖ್ಯೆ ಇರತಕ್ಕಂಥ SC ST ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನ ಇವತ್ತಿನವರೆಗೆ ಸಿಕ್ಕಿಲ್ಲ ಅಂದರೆ ಇದು ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಸವಲತ್ತು ನಮಗೆ ಕೊಡೋದ್ರಲ್ಲಿ ಈ ಕಾಂಗ್ರೆಸ್ ಪಾರ್ಟಿ ಆಗಲಿ BJP ಆಗಲಿ ದಳದರಾಗಲಿ ಅನ್ಯಾಯ ಮಾಡಿದ್ದಾರೆ. ಆದ್ದರಿಂದ ನಮ್ಮದು ತಾಳ್ಮೆ ಕಟ್ಟೆ ಒಡೆದಿದೆ.